ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. IPO ಸೀಸನ್ ಕಂಟಿನ್ಯೂ ಆಗ್ತದ. ಮಾರ್ಕೆಟ್ನಲ್ಲಿ ಕೂಡ ಒಳ್ಳೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ ನೋಡೋದಕ್ಕೆ ಸಿಗ್ತಿರೋದ್ರಿಂದ ಯಾವೆಲ್ಲ ಕಂಪನಿಗಳಿಗೆ ಆಲ್ರೆಡಿ ಸೆಬಿ ಕಡೆಯಿಂದ IPO ತರೋದಕ್ಕೆ ಅಪ್ರೂವಲ್ ಸಿಕ್ಕಿದೆ ಅವರೆಲ್ಲರೂ ಕೂಡ IPO ತರುವಂಥ ಪ್ಲಾನ್ಸನ್ನು ಮಾಡ್ತಾ ಇದ್ದಾರೆ. ಈ ವಾರದಲ್ಲಿ ಆಫೀಸ್ ಸ್ಪೇಸ್ ಸೊಲ್ಯೂಷನ್ಸ್ನ IPO ಬರ್ತಾ ಇದೆ. ಆಫೀಸ್ ಸ್ಪೇಸ್ ಸೊಲ್ಯೂಷನ್ಸ್ 2014ರಲ್ಲಿ ಪ್ರಾರಂಭವಾದಂಥ ಕಂಪನಿ. ಇವರು ವೈಡ್ ರೇಂಜ್ ಆಫ್ ಫ್ಲೆಕ್ಸಿಬಲ್ ವರ್ಕ್ ಸ್ಪೇಸ್ ಸೊಲ್ಯೂಷನ್ಸ್ ಅನ್ನು ಪ್ರೊವೈಡ್ ಮಾಡುವಂಥ ಕಂಪನಿ ಆಗಿರ್ತಾರೆ. ಇಂಡಿವಿಜುವಲ್ಸ್, ಸ್ಟಾರ್ಟ್ಅಪ್ ಕಂಪನಿಗಳು, ಸಣ್ಣ ಸಣ್ಣ ಎಂಟರ್ಪ್ರೈಸಸ್ಗಳು ತಮ್ಮದೇ ಆದ ಓನ್ ಆಫೀಸ್ ಸ್ಪೇಸ್ ಅನ್ನು ಹೊಂದಿರೋದಿಲ್ಲ. ಆ ರೀತಿಯ ಆರ್ಗನೈಸೇಷನ್ಸ್ಗಳಿಗೆ ಆಫೀಸ್ ಸ್ಪೇಸ್ ಲಿಮಿಟೆಡ್ ಆಫೀಸ್ ಸ್ಪೇಸ್ ಅನ್ನ ರೆಂಟ್ ಬೇಸಿಸ್ ಮೇಲೆ ಪ್ರೊವೈಡ್ ಮಾಡ್ತಾರೆ. ಆ ಒಂದು ಆಫೀಸ್ ಸ್ಪೇಸ್ ನಲ್ಲಿ ಈ ಆರ್ಗನೈಸೇಷನ್ಸ್ಗಳು ತಮ್ಮ ಅಫಿಷಿಯಲ್ ವರ್ಕ್ ಏನಿರುತ್ತೆ ಅದನ್ನ ಮಾಡಬಹುದಾಗುತ್ತೆ. ಸೊ ಕೊಲಾಬರೇಟಿವ್ ಮ್ಯಾನರ್ ನಲ್ಲಿ ಕೋವರ್ಕಿಂಗ್ ಸ್ಪೇಸ್ಗಳನ್ನು ರೆಂಟ್ ಮಾಡುವಂತ ಕಂಪನಿ ಆಫೀಸ್ ಸ್ಪೇಸ್ ಸೊಲ್ಯೂಷನ್ಸ್ ಆಗಿರ್ತಾರೆ. ತಮ್ಮದೇ ಆದ ವೆಬ್ಸೈಟ್ ಇದೆ. ಈ ಒಂದು ವೆಬ್ಸೈಟ್ನಲ್ಲಿ ನಾವು ಯಾವ ರೀತಿಯಲ್ಲಿ ಹೋಟೆಲ್ ರೂಮ್ಸ್ಗಳನ್ನು ಬುಕ್ ಮಾಡ್ತೀವಿ ಅದೇ ರೀತಿಯಲ್ಲಿ ಕೋವರ್ಕಿಂಗ್ ಸ್ಪೇಸನ್ನು ಬುಕ್ ಮಾಡ್ಬೋದಾಗುತ್ತೆ. ಸೊ ನಮ್ಮ ಲೊಕ್ಯಾಲಿಟಿ ಬೇಸಿಸ್ ಮೇಲೆ ಯಾವ ಒಂದು ಆಫೀಸ್ ಸ್ಪೇಸ್ ಸೂಟ್ ಆಗುತ್ತೆ ಅದನ್ನು ನಾವು ಮಂತ್ಲಿ ಬೇಸಿಸ್ ಮೇಲೆ ಇಲ್ಲಿ ಬುಕ್ ಮಾಡ್ಕೋಬೋದಾಗುತ್ತೆ. ಯಾವೆಲ್ಲ ಅಮ್ಯುನಿಟೀಸ್ ಅವೈಲೇಬಲ್ ಇರುತ್ತೆ ಸೊ ಅದನ್ನು ಕೂಡ ನಾವಿಲ್ಲಿ ಚೆಕ್ ಮಾಡ್ಕೋಬಹುದು. ಯಾವ ಒಂದು ಲೊಕೇಶನ್ನಲ್ಲಿ ಈ ಒಂದು ಆಫೀಸ್ ಸ್ಪೇಸ್ ಲೊಕೇಟ್ ಆಗಿದೆ ಅದನ್ನು ಕೂಡ ಚೆಕ್ ಮಾಡಿ ಆಫೀಸ್ ಸ್ಪೇಸ್ಗಳನ್ನು ಬುಕ್ ಮಾಡ್ಕೋಬೋದಾಗುತ್ತೆ. ಆಫೀಸ್ ಸ್ಪೇಸ್ ಸೊಲ್ಯೂಷನ್ಸ್ ಫ್ಲೆಕ್ಸಿಬಲ್ ವರ್ಕ್ ಸ್ಪೇಸಸ್ ಅನ್ನು ಪ್ರೊವೈಡ್ ಮಾಡೋದು ಅಷ್ಟೇ ಅಲ್ಲದೆ ಫುಡ್ ಆ್ಯಂಡ್ ಬೆವರೇಜ್ ಸರ್ವಿಸಸ್ ಅನ್ನು ಕೂಡ ಪ್ರೊವೈಡ್ ಮಾಡ್ತಾರೆ. ಅದೇ ರೀತಿಯಲ್ಲಿ IT ಸಪೋರ್ಟ್, ಇನ್ಫ್ರಾಸ್ಟ್ರಕ್ಚರಲ್ ಸರ್ವಿಸಸ್ಗಳು ಹಾಗೆ ಈವೆಂಟ್ ಹೋಸ್ಟಿಂಗ್ ಬಿಸ್ನೆಸ್ ಅನ್ನು ಕೂಡ ಮಾಡ್ತಾರೆ. 2023ರ ಡಿಸೆಂಬರ್ನ ವೇಳೆಗೆ 169 ಸೆಂಟರ್ಸ್ಗಳನ್ನು ಆಫೀಸ್ ಸ್ಪೇಸ್ ಓನ್ ಮಾಡ್ತಿದ್ದಾರೆ. 16 ಸಿಟಿಗಳಲ್ಲಿ ಇವರ ಪ್ರೆಸೆನ್ಸ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಮೇಜರ್ ಟೈರ್ 1, ಟೈರ್ 2 ಸಿಟಿಗಳಲ್ಲಿ ಆಫೀಸ್ ಸ್ಪೇಸ್ ತಮ್ಮ ಒಂದು ಪ್ರೆಸೆನ್ಸ್ ಅನ್ನ ಹೊಂದಿದ್ದಾರೆ. ಹಾಗೆ ಈ ಆಫೀಸ್ ಸ್ಪೇಸ್ ಅನ್ನ ಮೇಂಟೈನ್ ಮಾಡೋದಕ್ಕೆ 100 ಎಂಪ್ಲಾಯೀಸ್ ಗಳನ್ನು ಕೂಡ ಕಂಪನಿ ಹೊಂದಿದ್ದಾರೆ. 63 ಡಿಸೈನರ್ಸ್ ಮತ್ತೆ ಪ್ರಾಜೆಕ್ಟ್ ಮ್ಯಾನೇಜರ್ಸ್ಗಳು ಕೂಡ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆಫೀಸ್ ಸ್ಪೇಸ್ ನ IPO ಮೇ 22 ಬುಧವಾರ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗ್ತದೆ. ಮೇ 27ರವರೆಗೂ ಈ ಒಂದು IPO ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೋಬಹುದಾಗುತ್ತೆ. ಫೇಸ್ ವ್ಯಾಲ್ಯೂ ₹10 ಪ್ರತಿ ಶೇರಿಗೆ ನೋಡೋದಕ್ಕೆ ಸಿಗುತ್ತೆ. ಪ್ರೈಸ್ ಬ್ಯಾಂಡ್ ಅನ್ನ ಕಂಪನಿ 364ರಿಂದ ₹383 ಸೆಟ್ ಮಾಡಿದ್ದಾರೆ. 383 ಕಟ್ ಆಫ್ ಪ್ರೈಸ್ ಆಗಿರುತ್ತೆ. ಆ ಒಂದು ಪ್ರೈಸ್ ನಲ್ಲಿ ಅಪ್ಲಿಕೇಶನ್ ಅನ್ನ ಹಾಕಬೇಕಾಗುತ್ತೆ. 39 ಶೇರ್ಗಳ ಲಾಟ್ ಆಗಿರುತ್ತೆ. ಮಿನಿಮಮ್ 39 ಶೇರ್ಗಳಿಗೆ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. 39 ಶೇರ್ಸ್ಗೆ ಅಪ್ಲೈ ಮಾಡೋದಕ್ಕೆ ₹14,937 ಬೇಕಾಗುತ್ತೆ. ಮ್ಯಾಕ್ಸಿಮಮ್ ಒಬ್ಬ ರಿಟೇಲ್ ಇನ್ವೆಸ್ಟರ್ 13 ಲಾಟ್ಗಳಿಗೆ ಅಪ್ಲಿಕೇಶನ್ ಅನ್ನು ಹಾಕಬಹುದು. 13ಕ್ಕೂ ಹೆಚ್ಚಿನ ಲಾಟ್ಗೆ ಅಪ್ಲೈ ಮಾಡ್ತೀರಾ ಅಂದಾಗ HNI ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. IPO ಅಲಾಟ್ಮೆಂಟ್ ಡೇಟ್ 28 ಮೇ ಆಗಿರುತ್ತೆ. ಹಾಗೆ ಅಲಾಟ್ಮೆಂಟ್ ಸಿಗಲಿಲ್ಲ ಅಂದರೆ ರೀಫಂಡ್ 29 ಮೇಗೆ ನಿಮ್ಮ ಅಕೌಂಟ್ನಲ್ಲಿ ಕ್ರೆಡಿಟ್ ಆಗುತ್ತೆ. ಅಲಾಟ್ಮೆಂಟ್ ಸಿಕ್ಕಿದ್ರೆ ಶೇರ್ಸ್ಗಳು 29 ಮೇಗೆನೆ ನಿಮ್ಮ ಡಿಮ್ಯಾಟ್ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ. IPO ಲಿಸ್ಟಿಂಗ್ ಡೇಟ್ 30 ಮೇ ಆಗಿರುತ್ತೆ. ಆಫೀಸ್ ಸ್ಪೇಸ್ ಸೊಲ್ಯೂಷನ್ಸ್ನ ಫಿನಾನ್ಷಿಯಲ್ ಇನ್ಫಾರ್ಮೇಷನ್ ಅನ್ನು ಅಬ್ಸರ್ವ್ ಮಾಡಿದಾಗ ಇವರ ಅಸೆಟ್ ಮತ್ತೆ ರೆವೆನ್ಯೂನಲ್ಲಿ ಒಳ್ಳೆ ಒಂದು ಗ್ರೋತ್ ನಮಗೆ ಇಯರ್ ಆನ್ ಇಯರ್ ನೋಡೋದಕ್ಕೆ ಸಿಕ್ಕಿದೆ. ಬಟ್ ಕಂಪನಿ ಒಂದು ಲಾಸ್ ಮೇಕಿಂಗ್ ಬಿಸ್ನೆಸ್ ಆಗಿದೆ. 2021ರ ಫಿನಾನ್ಷಿಯಲ್ ಇಯರ್ನಲ್ಲಿ ಓವರ್ ಆಲ್ 4 ಕ್ವಾರ್ಟರ್ಗಳಲ್ಲಿ 42 ಕೋಟಿ ಲಾಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ಹಾಗೆ 2022-23ರ ಫಿನಾನ್ಷಿಯಲ್ ಇಯರ್ನಲ್ಲಿ ಕೂಡ 50 ಕೋಟಿ ಅರೌಂಡ್ ಅಲ್ಲಿ ಲಾಸ್ ನೋಡೋದಕ್ಕೆ ಸಿಕ್ಕಿದೆ. ಬಟ್ 2024ರ ಫಿನಾನ್ಷಿಯಲ್ ಇಯರ್ನ 3 ಕ್ವಾರ್ಟರ್ಗಳಲ್ಲಿ ಲಾಸ್ ಸ್ವಲ್ಪ ಕಡಿಮೆ ಆಗ್ತಿರೋದು ಕಾಣಿಸ್ತದೆ. ಓವರ್ ಆಲ್ 19 ಕೋಟಿಯ ಲಾಸ್ ಅನ್ನು ಇವರು ಡಿಕ್ಲೇರ್ ಮಾಡಿದ್ದಾರೆ. ರಿಸರ್ವ್ಸ್ ಕೂಡ ನೆಗೆಟಿವ್ನಲ್ಲಿ ಕಾಣಿಸುತ್ತೆ. ಒಂದು ನೆಗೆಟಿವ್ ಕ್ಯಾಶ್ ಫ್ಲೋ ಹೊಂದಿರುವಂಥ ಕಂಪನಿ ಆಗಿರ್ತಾರೆ. ಹಾಗೆ ಇವರ ಬಾರೋಯಿಂಗ್ಸ್ ಡೆಟ್ ಏನಿದೆ ಅದು ಕೂಡ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ. ಸೊ ಓವರ್ ಆಲ್ ಫೈನಾನ್ಷಿಯಲ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಅಷ್ಟು ಸ್ಟ್ರಾಂಗ್ ಫಿನಾನ್ಷಿಯಲ್ಸ್ ನಮಗೆ ಆಫೀಸ್ ಸ್ಪೇಸ್ ಸೊಲ್ಯೂಷನ್ಸ್ ನ ಕಡೆಯಿಂದ ನೋಡೋದಕ್ಕೆ ಸಿಗೋದಿಲ್ಲ. ಆಫೀಸ್ ಸ್ಪೇಸ್ ಸೊಲ್ಯೂಷನ್ ನ IPO ಸ್ಟ್ರೆಂತ್ಸ್ ಅನ್ನು ಅಬ್ಸರ್ವ್ ಮಾಡೋದಾದ್ರೆ ಇವರ ಬಿಸ್ನೆಸ್ ಮಾಡೆಲ್ ತುಂಬಾನೇ ಸ್ಟ್ರಾಂಗ್ ಆಗಿದೆ. ಮುಂದಿನ ದಿನಗಳಲ್ಲಿ ಬಿಸ್ನೆಸ್ ನಲ್ಲಿ ಒಳ್ಳೆ ಒಂದು ಗ್ರೋತ್ ನ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇರುತ್ತೆ. ಸಾಕಷ್ಟು ಸ್ಟಾರ್ಟ್ಅಪ್ ಕಂಪನಿಗಳು ಮಾರ್ಕೆಟ್ ನಲ್ಲಿ ಓಪನ್ ಆಗ್ತದೆ. ಸೊ ಸ್ಟಾರ್ಟ್ಅಪ್ ಕಂಪನಿಗಳು ತಮ್ಮದೇ ಆದ ಒಂದು ಓನ್ ಆಫೀಸ್ ಸ್ಪೇಸ್ ಅನ್ನ ಹೊಂದಿರೋದಿಲ್ಲ. ಅವರು ಮೊದಲು ರೆಂಟೆಡ್ ಆಫೀಸ್ ಸ್ಪೇಸ್ ನಲ್ಲೇ ತಮ್ಮ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಸೊ ಅದಾದ್ಮೇಲೆ ಆ ಕಂಪನಿಯ ಗ್ರೋತ್ ನ ಬೇಸಿಸ್ ಮೇಲೆ ತಮ್ಮದೇ ಆದ ಒಂದು ಓನ್ ಆಫೀಸ್ ಸ್ಪೇಸ್ ಅನ್ನ ಮಾಡ್ತಾರೆ. ಸೊ ಮುಂದಿನ ದಿನಗಳಲ್ಲಿ ಸ್ಟಾರ್ಟ್ಅಪ್ ಗಳ ಸಂಖ್ಯೆ ಇನ್ಕ್ರೀಸ್ ಆಗೋದ್ರಿಂದ ಇವರ ಬಿಸ್ನೆಸ್ ಕೂಡ ಎಕ್ಸ್ಪ್ಯಾಂಡ್ ಆಗುವಂತ ಚಾನ್ಸಸ್ ಇರುತ್ತೆ. ಅದು ಕಂಪನಿಯ ಸ್ಟ್ರೆಂತ್ ಆಗಿದೆ. ಹಾಗೆ ಇವರ ಕಾಂಪಿಟೇಟರ್ಸ್ ಯಾರು ಕೂಡ ಮಾರ್ಕೆಟ್ ನಲ್ಲಿ ಲಿಸ್ಟ್ ಆಗಿಲ್ಲ. ಸಾಕಷ್ಟು ಕಾಂಪಿಟೇಷನ್ ಮಾರ್ಕೆಟ್ ನಲ್ಲಿ ಇದೆ, ಬಟ್ ಯಾರು ಕೂಡ ಮಾರ್ಕೆಟ್ ನಲ್ಲಿ ಲಿಸ್ಟ್ ಆಗಿಲ್ಲ. ಅದು ಕೂಡ ಕಂಪನಿಗೆ ಒಂದು ಸ್ಟ್ರೆಂತ್ ಆಗುತ್ತೆ. ಹಾಗೆ ಒಂದು ವರ್ಚುವಲ್ ಮೊನೊಪೊಲಿಯನ್ನು ಕೂಡ ಕ್ರಿಯೇಟ್ ಮಾಡುತ್ತೆ. ಆಫೀಸ್ ಸ್ಪೇಸ್ ಸೊಲ್ಯೂಷನ್ ಕಂಪನಿ ಸ್ಟಾರ್ಟ್ ಆದಾಗಿಂದ ಕೂಡ ಬಿಸ್ನೆಸ್ ಅನ್ನ ಸಾಕಷ್ಟು ಎಕ್ಸ್ಪ್ಯಾಂಡ್ ಮಾಡಿದರೆ. ಕಳೆದ 10 ವರ್ಷಗಳಲ್ಲಿ ಬಿಸ್ನೆಸ್ ನಲ್ಲಿ ಒಳ್ಳೆ ಒಂದು ಗ್ರೋತ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಲಾಸ್ ಡಿಕ್ಲೇರ್ ಆಗ್ತಿದ್ರು ಕೂಡ ಒಳ್ಳೆ ಒಂದು ಅಸೆಟ್ ಮತ್ತೆ ರೆವೆನ್ಯೂ ಗ್ರೋತ್ ನೋಡೋದಕ್ಕೆ ಸಿಕ್ಕಿದೆ. ಒಳ್ಳೆ ಒಂದು ರೆವೆನ್ಯೂ ಅನ್ನ ಬಿಸ್ನೆಸ್ ನಿಂದ ಜನರೇಟ್ ಮಾಡ್ತಿದ್ದಾರೆ. ಬಟ್ ತಮ್ಮ ಒಂದು ಬಿಸ್ನೆಸ್ ಅನ್ನ ಎಕ್ಸ್ಪ್ಯಾಂಡ್ ಮಾಡೋದಕ್ಕೋಸ್ಕರ ಬೇರೆಲ್ಲ ಸಿಟಿಗಳಲ್ಲಿ ತಮ್ಮ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡೋದಕ್ಕೋಸ್ಕರ ತಮ್ಮ ಕಂಪ್ಲೀಟ್ ರೆವೆನ್ಯೂ ಅನ್ನ ಇವರು ಸ್ಪೆಂಡ್ ಮಾಡ್ತಾ ಇದ್ದಾರೆ. ಆದ್ರಿಂದ ನಮಗೆ ಲಾಸ್ ನೋಡೋದಕ್ಕೆ ಸಿಗ್ತದೆ. ಒಂದು ಇಂಟಿಗ್ರೇಟೆಡ್ ಪ್ಲಾಟ್ಫಾರ್ಮ್ ಸ್ಟ್ರಾಟಜಿಯನ್ನ ಬಳಸಿಕೊಂಡು ಬಿಸ್ನೆಸ್ ಅನ್ನ ಇವರು ಮಾಡ್ತಾ ಇದ್ದಾರೆ. ಹಾಗೆ ಆಫೀಸ್ ಸ್ಪೇಸ್ ಸೊಲ್ಯೂಷನ್ ನ ಮ್ಯಾನೇಜ್ಮೆಂಟ್ ಟೀಮ್ ಕೂಡ ತುಂಬಾನೇ ಎಕ್ಸ್ಪೀರಿಯನ್ಸ್
ಎಕ್ಸ್ಪೀರಿಯನ್ಸ್ಡ್ ಆಗಿದ್ದಾರೆ. ಕೆಲವೊಂದಿಷ್ಟು ವೀಕ್ನೆಸ್ಗಳು ಕೂಡ ನೋಡೋದಕ್ಕೆ ಸಿಗುತ್ತೆ. ಮೇಜರ್ ಆಗಿ ಕಂಪನಿ ನೆಟ್ ಲಾಸಸ್ಸನ್ನು ಡಿಕ್ಲೇರ್ ಮಾಡ್ತಿದ್ದಾರೆ. ಮಾರ್ಕೆಟ್ನಲ್ಲಿ ಲಿಸ್ಟ್ ಆದಮೇಲೆ ಇದೇ ರೀತಿಯ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆದರೆ ಸ್ಟಾಕ್ ಪ್ರೈಸ್ನಲ್ಲಿ ವೀಕ್ನೆಸ್ ಬರುವಂಥ ಚಾನ್ಸಸ್ ಇರುತ್ತೆ. ಹಾಗೆ ಕಂಟಿನ್ಯೂಸ್ ಲಾಸ್ ನೋಡೋದಕ್ಕೆ ಸಿಗ್ತಿರೋದ್ರಿಂದ ಕ್ಯಾಶ್ ಫ್ಲೋಸ್ ಕೂಡ ನೆಗೆಟಿವ್ ಆಗಿದೆ. ಅದು ಕೂಡ ಕಂಪನಿಯ ಮೇಲೆ ಒಂದು ನೆಗೆಟಿವ್ ಇಂಪ್ಯಾಕ್ಟನ್ನು ತರುತ್ತೆ. ಹಾಗೆ ಇವರ ಗ್ರೋತ್ ಪ್ರಾಸ್ಪೆಕ್ಟಿವ್ಸ್ ಏನಿದೆ ಮ್ಯಾಕ್ರೋ ಎಕನಾಮಿಕ್ ಫ್ಯಾಕ್ಟರ್ಸ್ಗಳ ಮೇಲೆ ಡಿಪೆಂಡ್ ಆಗುತ್ತೆ. ಅಂದರೆ ಪರ್ಟಿಕ್ಯುಲರ್ ಸ್ಟಾರ್ಟಪ್ ಕಂಪನಿಗಳಿಗೆ ಅಥವಾ ಇಂಡಿವಿಜುವಲ್ಸ್ಗಳಿಗೆ ಈ ರೀತಿಯ ರೆಂಟೆಡ್ ಸ್ಪೇಸ್ನ ಅವಶ್ಯಕತೆ ಹೆಚ್ಚಾದರೆ ಮಾತ್ರ ಇವರ ಬಿಸ್ನೆಸ್ನಲ್ಲಿ ಒಂದು ಗ್ರೋತನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಸೊ ಇವರ ಕಾಂಪಿಟೇಟರ್ಸ್ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿಲ್ಲ ಅಂದರೂ ಕೂಡ ಸಾಕಷ್ಟು ಕಾಂಪಿಟೇಷನ್ ಮಾರ್ಕೆಟ್ನಲ್ಲಿ ಇದೆ. ಆ ಕಾಂಪಿಟೇಷನನ್ನು ಕೂಡ ಇವರು ಫೇಸ್ ಮಾಡಬೇಕಾಗುತ್ತೆ. IPO ಇಶ್ಯೂ ಸೈಜ್ 598 ಕೋಟಿ, ಫ್ರೆಶ್ ಇಶ್ಯೂ ಹಾಗೆ ಆಫರ್ ಫಾರ್ ಸೇಲ್ ಎರಡೂ ಕೂಡ ನೋಡೋದಕ್ಕೆ ಸಿಗುತ್ತೆ. 128 ಕೋಟಿಯ ಫ್ರೆಶ್ ಇಶ್ಯೂ ಇದ್ರೆ 470 ಕೋಟಿಯ ಆಫರ್ ಫಾರ್ ಸೇಲ್ ನೋಡೋದಕ್ಕೆ ಸಿಗ್ತದೆ. ಆಫರ್ ಫಾರ್ ಸೇಲ್ನ ಅಮೌಂಟ್ ಇಲ್ಲಿ ಜಾಸ್ತಿ ಕಾಣಿಸುತ್ತೆ. ಎಕ್ಸಿಸ್ಟಿಂಗ್ ಇನ್ವೆಸ್ಟರ್ಸ್ಗಳು ಶೇರ್ಸ್ಗಳನ್ನು IPO ಮೂಲಕ ಸೆಲ್ ಮಾಡ್ತಿದ್ದಾರೆ. ಕೇವಲ 128 ಕೋಟಿಯ ಫ್ರೆಶ್ ಇಶ್ಯೂ ಏನು ಬರ್ತಿದೆ ಅದರಿಂದ ಅವರು ತಮ್ಮ ಬಿಸ್ನೆಸ್ಸನ್ನು ಇಂಪ್ರೂವ್ ಮಾಡ್ಕೋಬೋದಾಗುತ್ತೆ. ಹಾಗೆ ಯಾರ್ಯಾರಿಗೆ ಎಷ್ಟೆಷ್ಟು ಶೇರ್ಸನ್ನು ಆಫರ್ ಮಾಡ್ತಿದ್ದಾರೆ ಅಂತ ಅಬ್ಸರ್ವ್ ಮಾಡಿದಾಗ ರಿಟೇಲ್ ಕ್ಯಾಟಗರಿಯಲ್ಲಿ ಕೇವಲ 10% ಆಫರನ್ನು ಮಾಡ್ತಿದ್ದಾರೆ. NII ಕ್ಯಾಟಗರಿಯಲ್ಲಿ 15% ಆಫರ್ ಇರುತ್ತೆ. QIB ಕ್ಯಾಟಗರಿಯಲ್ಲಿ 75% ಆಫರನ್ನು ಮಾಡ್ತಾ ಇದ್ದಾರೆ. ಸೊ ರೀಸೆಂಟಾಗಿ ಡಿಜಿಟ್ನ IPO ಏನು ಬಂದಿತ್ತು ಅವರು ಕೂಡ ರಿಟೇಲ್ ಕ್ಯಾಟಗರಿಯಲ್ಲಿ ಕೇವಲ 10% ಆಫರನ್ನು ಮಾಡಿದರು. ಇಲ್ಲಿ ಎಸ್ಪೆಷಲಿ ಲಾಸ್ ಮೇಕಿಂಗ್ ಬಿಸ್ನೆಸ್ಗಳು QIB ಕ್ಯಾಟಗರಿಯಲ್ಲಿ ಹೆಚ್ಚಿನ ಒಂದು ಆಫರನ್ನು ಮಾಡ್ತಾರೆ. ಸೊ QIBs ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ನಿಂದ ಇನ್ವೆಸ್ಟ್ಮೆಂಟನ್ನು ಮಾಡ್ತಾರೆ. ಆದ್ದರಿಂದ QIBsಗಳು ಈ IPOಗೆ ಸಬ್ಸ್ಕ್ರೈಬ್ ಆಗುವಂಥ ಚಾನ್ಸಸ್ ಹೆಚ್ಚಾಗಿ ಇರುತ್ತೆ. ಲಾಸ್ ಮೇಕಿಂಗ್ ಬಿಸ್ನೆಸ್ ಆಗಿರೋದ್ರಿಂದ ರಿಟೇಲ್ ಇನ್ವೆಸ್ಟರ್ಸ್ಗಳು ಅಷ್ಟಾಗಿ ಇಂಟ್ರೆಸ್ಟನ್ನು ತೋರಿಸೋದಿಲ್ಲ. ಆದ್ದರಿಂದ ರಿಟೇಲ್ ಕ್ಯಾಟಗರಿಯಲ್ಲಿ ಕೇವಲ 10% ಆಫರ್ ಮಾತ್ರ ನೋಡೋದಕ್ಕೆ ಸಿಗ್ತದೆ. IPO ವ್ಯಾಲ್ಯೂಷನ್ ಅನ್ನು ಅಬ್ಸರ್ವ್ ಮಾಡಿದಾಗ ಅಪರ್ ಪ್ರೈಸ್ ಬ್ಯಾಂಡ್ 383ರಲ್ಲಿ ಟೋಟಲ್ ಮಾರ್ಕೆಟ್ ಕ್ಯಾಪ್ 2650 ಕೋಟಿಯಷ್ಟು ನೋಡೋದಕ್ಕೆ ಸಿಗುತ್ತೆ. ಇದೊಂದು ಸ್ಮಾಲ್ ಕ್ಯಾಪ್ ಕಂಪನಿಯಾಗಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗುತ್ತೆ. ಕಂಟಿನ್ಯೂಸ್ ಲಾಸ್ ಅನ್ನು ಡಿಕ್ಲೇರ್ ಮಾಡ್ತಿರೋದ್ರಿಂದ ಅರ್ನಿಂಗ್ ಪರ್ ಶೇರ್ ಕೂಡ ನೆಗೆಟಿವ್ ಆಗಿ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಕಂಪನಿಯ PE ಕೂಡ ನೆಗೆಟಿವ್ ನಲ್ಲೇ ಇರುತ್ತೆ. ಆಲ್ರೆಡಿ ನಾನು ಹೇಳಿದ ರೀತಿಯಲ್ಲಿ ಯಾವುದೇ ಒಂದು ಕಾಂಪಿಟೇಟರ್ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿಲ್ಲ. ಬಟ್ ವಿವರ್ಕ್ಸ್, ಕೋವರ್ಕ್ಸ್, ಸ್ಮಾರ್ಟ್ ವರ್ಕ್, ಟೇಬಲ್ ಸ್ಪೇಸ್ ಅನ್ನುವಂಥ ಕಾಂಪಿಟೇಟರ್ಸ್ಗಳು ಮಾರ್ಕೆಟ್ನಲ್ಲಿ ಎಕ್ಸಿಸ್ಟ್ ಆಗ್ತಾರೆ. ಸೊ ಈ ಕಂಪನಿಗಳ ಕಡೆಯಿಂದ ಸಾಕಷ್ಟು ಕಾಂಪಿಟೇಷನನ್ನು ಆಫೀಸ್ ಕೂಡ ಫೇಸ್ ಮಾಡ್ತಾರೆ. ಹಾಗೆ ನೀವು ಯಾವುದೇ ಒಂದು IPOನಲ್ಲಿ ಅಪ್ಲಿಕೇಶನನ್ನು ಹಾಕಬೇಕು ಅಂತ ಇದ್ರೆ ಡಿಮ್ಯಾಟ್ನ ಅವಶ್ಯಕತೆ ಇರುತ್ತೆ. ಇನ್ನೂ ಕೂಡ ನೀವು ಡಿಮ್ಯಾಟ್ ಅಕೌಂಟನ್ನು ಓಪನ್ ಮಾಡಿಸಿಲ್ಲ ಅಂದರೆ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವೈಲೇಬಲ್ ಇರುತ್ತೆ. ಆ ಲಿಂಕನ್ನು ಬಳಸ್ಕೊಂಡು ಡಿಮ್ಯಾಟ್ ಅಕೌಂಟನ್ನು ಓಪನ್ ಮಾಡಿಸ್ಬೋದಾಗುತ್ತೆ. ಆಫೀಸ್ ಸ್ಪೇಸ್ ಸೊಲ್ಯೂಷನ್ನ IPO ರಿಜಿಸ್ಟ್ರಾರ್ ಬಿಗ್ ಶೇರ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ಆಗಿದ್ದು ಇವರ ವೆಬ್ಸೈಟ್ನಲ್ಲಿ ಅಲಾಟ್ಮೆಂಟ್ ಸ್ಟೇಟಸನ್ನು ಚೆಕ್ ಮಾಡ್ಬೋದಾಗುತ್ತೆ. ಕೊನೆಯದಾಗಿ ಎಷ್ಟು ಗ್ರೇ ಮಾರ್ಕೆಟ್ ಪ್ರೀಮಿಯಂ ನಡೀತಿದೆ ಅಂತ ಅಬ್ಸರ್ವ್ ಮಾಡಿದಾಗ ಪ್ರೀಮಿಯಂ ಕಳೆದ 3-4 ದಿನಗಳಿಂದ ಇನ್ಕ್ರೀಸ್ ಆಗ್ತಿದೆ. ಈ IPO ಅನೌನ್ಸ್ಮೆಂಟ್ ಆದಾಗ 60 ರೂಪಾಯಿ ರೌಂಡಲ್ಲಿ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತಿತ್ತು. ಈಗ 105 ರೂಪಾಯಿಯ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. ಆಲ್ಮೋಸ್ಟ್ 30%ನಷ್ಟು ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಸೊ ಕೊನೆ ದಿನದವರೆಗೂ ಪ್ರೀಮಿಯಂ ಇದೇ ರೀತಿಯಲ್ಲಿ ಕಂಟಿನ್ಯೂ ಆದರೆ ಲಿಸ್ಟಿಂಗ್ ಗೇನ್ಗಳಿಗೋಸ್ಕರ ಅಪ್ಲಿಕೇಶನನ್ನು ಹಾಕ್ಬೋದಾಗುತ್ತೆ. ಸದ್ಯಕ್ಕೆ ಈ ಒಂದು ಸ್ಟಾಕನ್ನು ಲಾಂಗ್ ಟರ್ಮ್ಗೆ ಕನ್ಸಿಡರ್ ಮಾಡೋದು ಅಷ್ಟು ಸೂಕ್ತವಾದ ಆಯ್ಕೆ ಆಗಿರೋದಿಲ್ಲ. ಕಂಪನಿ ಕಂಟಿನ್ಯೂಸ್ ಲಾಸನ್ನು ಡಿಕ್ಲೇರ್ ಮಾಡ್ತಿದ್ದಾರೆ. ಒಳ್ಳೆಯ ಒಂದು ಲಿಸ್ಟಿಂಗ್ ಗೇನ್ ಸಿಕ್ಕಿದ್ರೆ ಲಿಸ್ಟಿಂಗ್ ಗೇನ್ನಲ್ಲಿ ಎಕ್ಸಿಟ್ ಆಗೋ ಬಗ್ಗೆ ಪ್ಲಾನ್ಸನ್ನು ಮಾಡ್ಬೋದಾಗುತ್ತೆ. ಹಾಗೆ ಎಲೆಕ್ಷನ್ ಟೈಮ್ ಆಗಿರೋದ್ರಿಂದ ಮಾರ್ಕೆಟ್ನಲ್ಲಿ ವಾಲಟಾಲಿಟಿ ಕೂಡ ಇರುತ್ತೆ. ಪ್ರೀಮಿಯಂನಲ್ಲಿ ಫ್ಲಕ್ಚುಯೇಷನ್ಸ್ ಕೂಡ ನೋಡೋದಕ್ಕೆ ಸಿಗ್ಬೋದು. 40-50 ರೂಪಾಯಿಯ ಪ್ರೀಮಿಯಂ ನೋಡೋದಕ್ಕೆ ಸಿಕ್ಕಿದ್ರೆ ಈ IPOನ ಅವಾಯ್ಡ್ ಮಾಡ್ಬೋದಾಗುತ್ತೆ. ಯಾಕೆಂದರೆ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗುವಾಗ ಒಂದು ಫ್ಲಾಟ್ ಅಥವಾ ನೆಗೆಟಿವ್ ಲಿಸ್ಟಿಂಗ್ ಕೂಡ ನೋಡೋದಕ್ಕೆ ಸಿಗ್ಬೋದು. ಆ ಒಂದು ವಾಲಟಾಲಿಟಿಯನ್ನು ಗಮನದಲ್ಲಿ ಇಟ್ಕೊಂಡು ಕೂಡ IPOನಲ್ಲಿ ಅಪ್ಲಿಕೇಶನ್ಸನ್ನು ಹಾಕಬೇಕಾಗತ್ತೆ. ಆಫೀಸ್ ಸ್ಪೇಸ್ ಸೊಲ್ಯೂಷನ್ಸ್ನ ಬಗ್ಗೆ ನಾನು ನಿಮಗೆ ಕೊಟ್ಟಂಥ ಮಾಹಿತಿ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ನೀವು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸನ್ನು ನಾನು ನಿಮಗೆ ಪ್ರೊವೈಡ್ ಮಾಡ್ತಿರ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.